ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಂಡಿರೋದು ಎರಡು ವಿಷಯಗಳ ಬಗ್ಗೆ. ಒಂದು, ಕಿಚ್ಚ ಸುದೀಪ್ ಅವರ ಬರ್ಡೇ ಆಗಿರೋಂಥದ್ದು. ವಿಶ್ ಯು ಹ್ಯಾಪಿ ಬರ್ಡೇ ಕಿಚ್ಚ ಸುದೀಪ್ ಸರ್. ಆ್ಯಂಡ್ ಎರಡನೇದಾಗಿ ಡಿ ಬಾಸ್ ಅವರ ಅಪ್ಡೇಟ್ ಬಗ್ಗೆ ಆಗಿರುವಂಥದ್ದು. ಸೊ ಗೈಸ್, ಅದನ್ನೇ ಮಾಡಿದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲದಾಗಿ ಮ್ಯಾಕ್ಸಿಮಮ್ ಮಾಸ್ ಸಾಂಗ್ ಏನಿದೆಯಲ್ಲ, ಇದು ಬರ್ಡೇಗೇನೆ ಅಫಿಷಿಯಲ್ ಆಗಿರುವಂಥದ್ದು. ಅಂದರೆ ಅಫಿಷಿಯಲ್ ಆಗಿ ಈ ಒಂದು ಸಾಂಗ್ನ ಬರ್ಡೇ ಬಂಪ್ಸ್ ಅಂತಲೇ ಹೇಳಬೇಕು. ಅಂಥ ಒಂದು ಫ್ಯಾನ್ಸ್ನ ಆ ಹಿಟ್ ಕೊಡಬೇಕಲ್ಲ, ಅದಕ್ಕೋಸ್ಕರ ರಿಲೀಸ್ ಮಾಡಿರೋಂಥ ಸಾಂಗ್ ಆಗಿರುವಂಥ. ಆದರೆ ಕನ್ನಡಿಗರ ಫ್ಯಾನ್ಸಿಗಲ್ಲ, ತಮಿಳ್ ಫ್ಯಾನ್ಸಿಗೆ ಅಂತ ಅನ್ನಿಸ್ತಾ ಇರೋವಂಥದ್ದು. ಇದು ನನಗೆ ಮಾತ್ರ ಈ ಥರ ಫೀಲ್ ಆಗ್ತಿದೆ ಅಂತ ಯೋಚನೆ ಮಾಡಿದೆ. ಆ್ಯಂಡ್ ಕಮೆಂಟ್ ಸೆಕ್ಷನ್ ಹೋಗಿ ನೋಡ್ತೀನಿ, ತಮಿಳಲ್ಲಿ ಏನು ಸಾಂಗ್ ಇದೆಯಲ್ಲ ಮ್ಯಾಕ್ಸಿಮಮ್ ಮಾಸು, ಅದು ನಿಜವಾಗ್ಲೂ ಆ್ಯಕ್ಚುಲಿ ಚೆನ್ನಾಗಿದೆ. ಕನ್ನಡಕ್ಕೆ ಕಂಪೇರ್ ಮಾಡಿದ್ರೆ ಲಿರಿಕ್ಸ್ ಬಗ್ಗೆ ಹೇಳ್ತಾ ಇರೋವಂಥದ್ದು. BGM ಎರಡಲ್ಲೂ ಸೇಮ್ ಇರುತ್ತೆ. ಲಿರಿಕ್ಸ್ ಏನಿದೆಯಲ್ಲ ತಮಿಳಲ್ಲಿ ಸಿಂಕಿಂಗಲ್ಲಿದೆ, ಕನ್ನಡದಲ್ಲಿ ಬೇಕಾಬಿಟ್ಟಿ ಮಾಡಿರೋಂಗಿದೆ. ನಮಗೆ ಗೊತ್ತು ಗುರು, ಇದು ತಮಿಳ್ ಸಿನಿಮಾನೇ, ತಮಿಳ್ ಕಂಪ್ಲೀಟ್ಲಿ ಮೇಕಿಂಗ್ ಏನಿದೆಯಲ್ಲ ತಮಿಳ್ ಸಿನಿಮಾನೇ ಆಗಿರುವಂಥದ್ದು. ಆದರೆ ಕನ್ನಡಕ್ಕೆ ಇಂಪಾರ್ಟೆನ್ಸ್ ಏನಿದೆಯಲ್ಲ ಅದು ಮ್ಯಾಕ್ಸಿಮಮ್ ಕೊಟ್ಟಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು. ಅದು ಬಿಟ್ಟರೆ ಈಗ ನನಗೆ ಮಾಸ್ ಬಗ್ಗೆ ಹೇಳೋದಾದರೆ ನೆಕ್ಸ್ಟ್ ಲೆವೆಲ್ ಮಾಸ್. ಜಸ್ಟ್ ಈ ಕ್ಲಿಪ್ ನೋಡಿ, ಇವೇನು ಈ ಕ್ಲಿಪ್ ನೋಡಿದ್ರಲ್ಲ, ಅದ್ಭುತವಾಗಿರೋಂಥ ಶಾರ್ಟ್ನ ತೆಗೆದಿರೋಂಥವ್ರು. ಸೊ ಮೇಯ್ನ್ಲಿ ಏನು ಗೊತ್ತಾ, ಕಂಪ್ಲೀಟ್ಲಿ ಕಿಚ್ಚ ಸುದೀಪ್ ಅವ್ರ ಕಂಟ್ರೋಲ್ನ ಕಳ್ಕೊಂಡು ಕಂಪ್ಲೀಟ್ ಮಾಸ್ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಸಿಚುವೇಶನ್ ಆಗಿರುವಂಥದ್ದು. ಸೊ ಮೇಯ್ನ್ಲಿ ಇಂಟರ್ವಲ್ ಬ್ಲಾಕ್ ಏನಿದೆಯಲ್ಲ ಅದ್ಭುತವಾಗಿದೆ. ಇದು ಆಲ್ರೆಡಿ ನಾವು ಟ್ವಿಟರಲ್ಲಿ ಅಥವಾ ಎಕ್ಸಲ್ಲಿ ಇದೆಯಲ್ಲ ಆಲ್ರೆಡಿ ಮಾತಾಡ್ಕೊಂಡಿರುವಂಥ ವಿಷಯ ಆಗಿರುವಂಥದ್ದು. ಅದ್ಭುತವಾಗಿ ಬಂದಿದೆ. ಸಾಂಗ್ ಕೇಳೋದಾದರೆ ಅದ್ಭುತವಾಗಿ ಬಂದಿದೆ. ಆದರೆ ಕನ್ನಡದಲ್ಲ, ಏಕೆಂದರೆ ಕನ್ನಡದಲ್ಲಿ ಲಿರಿಕ್ಸ್ ಅಷ್ಟು ಚೆನ್ನಾಗಿ ಬಂದಿಲ್ಲ, ತಮಿಳಲ್ಲಿ ಬಂದಿದೆ. ಆ್ಯಂಡ್ ನಾನು ಈಗಲೂ ಕೂಡ ರಿಕ್ವೆಸ್ಟ್ ಮಾಡ್ತಿರೋದು ಒಂದೇ, ಅದು ಕನ್ನಡಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡಿ ಅಂತ. ಈ ಅಪ್ಕಮಿಂಗ್ ಸಾಂಗ್ಸ್ ಆದ್ರೂ ಅಷ್ಟು ಇಂಪಾರ್ಟೆನ್ಸ್ ಕೊಡಿ ಅಂತ. ನಾನು ಟ್ರೈಲರಿಗೆ ವೆಯ್ಟ್ ಮಾಡ್ತೀನಿ. ಎಷ್ಟು ಜನ ಟ್ರೈಲರಿಗೆ ವೆಯ್ಟ್ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಈಗ ಎರಡನೇ ವಿಷಯ ಬಂದು ಡಿ ಬಾಸ್ ಅವರ ಬಗ್ಗೆ. ಅದಲ್ಲದೆ ಅದ್ರ ಜೊತೆಗೆ ಕಿಚ್ಚ ಸುದೀಪ್ ಅವರು ದಚ್ಚು ಕಿಚ್ಚ ಒಂದು ಫ್ರೆಂಡ್ಶಿಪ್ ಏನಿದೆಯಲ್ಲ, ಕಿಚ್ಚ ದಚ್ಚು ಒಂದು ಫ್ರೆಂಡ್ಶಿಪ್ ಏನಿದೆಯಲ್ಲ, ಇದನ್ನು ಯಾವ ರೀತಿ ನೋಡಿ, ಫ್ರೆಂಡ್ಶಿಪ್ ಅಂದರೆ ಅವ್ರ ಮಧ್ಯೆ ಏನು ಮಾತು ತಿಳಿದಲೇ ಇರ್ಬೋದು, ಆದರೆ ಆ ಒಂದು ಮೆಚ್ಯೂರಿಟಿ ಲೆವೆಲ್ ಇದೆ. ಅವರಿಬ್ಬರು ಮಾತಾಡದೇ ಇದ್ರು ನಾವು ಒಂದು ಪ್ರೀತಿ ಅವ್ರ ಮಧ್ಯೆ ಇದೆ. ಆದರೆ ಫ್ಯಾನ್ಸ್ನ ಬೇರೆ ಬೇರೆ ಮಾಡಿ ಕಿತ್ತಾಡೋದಕ್ಕೆ ಅಂತಲೇ ಬಿಡ್ತಿರೋವಂಥ ಮೀಡಿಯಾಗಳು ಅವರಂಥ ಸ್ಟ್ರೈಟಾಗಿ ಆನ್ಸರ್ ಮಾಡಿದ್ದಾರೆ. ಎಷ್ಟು ಮೆಚ್ಯೂರಿಟಿ ಲೆವೆಲಲ್ಲಿ ಆನ್ಸರ್ ಮಾಡಿದ್ದಾರೆ ಅಂತಂದರೆ ಯಾವನು ಕೂಡ ಕ್ವಶನ್ನು ಕೂಡ ಮಾಡ್ಬಾರ್ದು. ಆದರೆ ತಮ್ನೈಲಲ್ಲಿ ಕ್ವಶನ್ ಮಾಡಬೇಕು, ಜಗಳ ಆಡಬೇಕು ಅನ್ನೋ ರೀತಿಯೇ ಹೇಗೆ ಕಿಚ್ಚ ಬಾಸ್ ಅವರು, ಕಿಚ್ಚ ಸುದೀಪ್ ಅವರು ಡಿ ಬಾಸ್ ಫ್ಯಾನ್ಸಿಗೆ ಟಾಂಗ್ ಕೊಟ್ರ ಹಾಗೆ ಹೀಗೆ ಅಂತ ತಮ್ನಲ್ಲಿ. ಏನು ಗುರು ನೀವು ಮೀಡಿಯಾದವ್ರು, ಕಚ್ಚಡ ಮೀಡಿಯಾದವರು ಅಂತಂದರೆ ನೀವೇನೆ. ಅಲ್ಲಿ ಏನೇ ಆದ್ರೂ ಅಂದರೆ ಮೀಡಿಯಾದವ್ರ ಬಗ್ಗೆ ನಾನು ಹೇಳಬೇಕಂತಿಲ್ಲ, ಪಬ್ಲಿಕ್ ಒಪಿನಿಯನ್ ನೀವೇ ನೋಡಿ, ಕಣ್ಣಾರೆ ನೋಡಿ, ನಿಮಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ನೋಡಿ ಸ್ನೇಹಿತರೆ, ನಮ್ಮ ಬಕೆಟ್ ಮೀಡಿಯಾಗಳು ಯಾವ್ಯಾವ ತರ ನಮ್ಮ ಬಾಸ್ನ ಫೇಸ್ನ ಕವರ್ ಮಾಡಕ್ಕೆ ಯಾವ್ಯಾವ ತರ ಎಲ್ಲೆಲ್ಲಿ ಹತ್ತಿದ್ದಾರೆ, ಯಾವ್ಯಾವ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ನೋಡಿ. ತುದಿನೂ ಸಿಂಟ್ಯಾಕ್ಸ್ ಬಿಟ್ಟಿಲ್ಲ, ಮರಗಳು ಬಿಟ್ಟಿಲ್ಲ. ನೋಡಿ ನಮ್ಮ ಬಾಸ್ ಕ್ರೇಜ್ ಯಾವ ತರ ಇದೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ. ನಮ್ಮ ಬಾಸ್ ಇದ್ರೇನೆ ಇವ್ರಿಗೆ TRPಗೋಸ್ಕರ ಏನ್ ಬೇಕಾದ್ರೆ ಮಾಡ್ತಾರೆ, ಸಾಯಕ್ಕೂ ರೆಡಿ ಅವರೇ ಇವರು. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ನಮ್ಮ ಬಾಸ್ ಇದ್ರೇನೆ ಆಗುತ್ತೆ. ಅಲ್ಲೊಂದು ಕೋರ್ಟ್ ಅಂತ ಇದೆ, ಇನ್ನೊಂದು ಅಂತ ಇದೆ. ನಾವು ಯಾಕೆ ಅಷ್ಟು ಅರ್ಜೆನ್ಸಿಯಲ್ಲಿದ್ದೀವಿ? ವೈ ಆರ್ ಯು ಆಲ್ ಲುಕಿಂಗ್ ಫಾರ್ವರ್ಡ್ ಟು ಪ್ಲೀಸ್ ಡೋಂಟ್ ಆಸ್ಕ್ ಪೀಪಲ್ ಎನಿ ಒಪಿನಿಯನ್. ಪ್ಲೀಸ್ ಬಿಲೀವ್ ಇನ್ ಯುವರ್ ಲಾ. ಅದರಲ್ಲಿ ನಿಮಗೆ ಸಿಗೋ ಸತ್ಯಾಂಶಗಳನ್ನ ಇಡೋದು ಅಷ್ಟೇ ತಾನೇ ನಿಮ್ಮ ಕೆಲಸ. ಇದನ್ನ ಬಿಟ್ಟು ಒಂದು ಹೊರತು ಇನ್ನೊಂದು ಇದೆ ಅಂತ ನೀವು ಹೇಳೋಕ್ಕಾಗಲ್ಲ. ಯು ಕ್ಯಾನ್ ಡೂ ಅ ರಿಸರ್ಚ್. ಆಸ್ಕಿಂಗ್ ಒಪಿನಿಯನ್ಸ್ ಅಂದಾಗ ಏನೋ ಹೇಳಕ್ ಹೋಗೋದು, ಅದು ಆ್ಯಕ್ಚುಲಿ ನಾಳೆ ಅದು ಅದು ರಾಂಗ್ ಅಂತ ಪ್ರೂವ್ ಆಗೋದು. ದೆನ್ ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇರೋ ತಪ್ಪನ್ನ ನಾವು ಇವಾಗ ಮಾಡಬಾರ್ದು. ನೋವುಗಳಿರ್ತವೆ, ಆ ನೋವಲ್ಲಿ ಅವ್ರು ಮಾತಾಡ್ಬೋದು, ಕ್ಷಮಿಸ್ಬಿಡಿ. ಇವಾಗಲ್ಲಿ ಏನಿದೆ ತಪ್ಪು, ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೇಂಟೈನ್ ಮಾಡ್ಬೋದು. ಅವ್ರೇನಾದ್ರು ತಪ್ಪು ಮಾಡಿದ್ರೆ ಕರೆದು ಉಗಿಬೋದು, ಯಾಕ್ರೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ. ನನಗೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಏನಕ್ಕಂದ್ರೆ ಆ ಅಧಿಕಾರ ನಮಗೆ ಬೇಡ. ಕರೆಕ್ಷನ್ ಮಾಡೋಕ್ಕೆ ನಾನು ಹುಟ್ಟು ಇಲ್ಲ. ನಾವು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅನ್ನೋದಲ್ಲ, ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ. ಸೂರ್ಯ ಬೆಳಗ್ಗೆ ಬಂದ್ರೇ ಬೆಟ್ರು, ಚಂದ್ರ ರಾತ್ರಿ ಇದ್ರೇ ಬೆಟ್ರು. ಎರಡು ಒಟ್ಟಿಗೆ ಸೇರಿದ ದಿನ ಪ್ರಾಬ್ಲಮ್ ಆಗುತ್ತೆ, ಅದು ಬೇಡಿ. ಹಾಗಂತ ವ್ಯಕ್ತಿತ್ವದಲ್ಲಿ ತೊಂದರೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ಅ ಡಿಫ್ರೆಂಟ್ ಪರ್ಸನ್, ಹಿ ಇಸ್ ಅ ಡಿಫ್ರೆಂಟ್ ಪರ್ಸನ್ ವಿತ್ ಡಿಫ್ರೆಂಟ್ ಟೇಸ್ಟ್. ಏನ್ರಿ ಮೀಡಿಯಾ, ನಿಮಗೆ ಸ್ಟ್ರೈಟಾಗಿ ಒಂದು ಕ್ವಶನ್ನು, ಜಗಳ ತಂದಾಕಬೇಕು ಅಂತಿದ್ದೀರಾ ಅಥವಾ ನಿಮ್ಮ ಸಮಸ್ಯೆನೇ ಕ್ಲೋಸ್ ಮಾಡಬೇಕು ಅಂತ ನಿಮ್ಮ ನ್ಯೂಸ್ ಚಾನಲ್ ಓಪನ್ ಮಾಡಿದ್ರೆ, ಇಲ್ಲ ಸಮಸ್ಯೆನೇ ಜಾಸ್ತಿ ಮಾಡಬೇಕು ಅಂತ ಓಪನ್ ಮಾಡಿದಿರೋ, ನ್ಯೂಸ್ ತಿಳಿಸೋದಕ್ಕೋಸ್ಕರ ಓಪನ್ ಮಾಡಿದ್ರೆ, ಇಲ್ಲ ನೀವೇ ನ್ಯೂಸ್ ಹಾಕೊಟ್ಟಿದ್ದೀರೋ, ನಿಮ್ಮ ಬಗ್ಗೆ ನಾವು ಮಾತಾಡೋದಕ್ಕೋಸ್ಕರ ನೀವು ನ್ಯೂಸ್ ಚಾನಲ್ ಮಾಡ್ತಿರೋವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಆ್ಯಂಡ್ ಕ್ವಶನ್ ಇಲ್ಲಿ ಬೇರೆ ಏನೂ ಅಲ್ಲ, ಒಂದು ವಿಷಯ ಆಯಿತು. ದುನಿಯಾ ವಿಜಯ್ ಅವರು ಒಂದು ವಿಷಯ ಹೇಳಿದ್ರು, ಮೀಡಿಯಾದವರಿಗೆ ಸ್ಟ್ರೈಟಾಗಿ ಒಂದು ಕ್ವಶನ್ ಕೇಳಿದ್ರು, ಲಾಯರ್ ಆಗಿರೋಂಥದ್ದು. ಅವ್ರು ಕೇಳಿದ ಕ್ವಶನ್ ಸಿಂಪಲ್. ಡ್ರಗ್ ಬಸ್ಟ್ ವಿಷಯದಲ್ಲಿ ದುನಿಯಾ ವಿಜಯ್ ಅವರು ಒಂದು ರಿಸರ್ಚ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಏನಾದ್ರು ತನಿಖೆ ನಡೆಸಿದ್ರ? ಅವರಷ್ಟು ದುನಿಯಾ ವಿಜಯ್ ಅವರು ಅಷ್ಟು ಮುಂದೆ ಹೋಗಿ ಈ ಕೇಸ್ ಈ ಥರ ಇದೆ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಿದಾರಲ್ಲ, ಇದ್ರ ಬಗ್ಗೆ ಏನಾದರೂ ಆ್ಯಕ್ಷನ್ ತೊಗೊಂಡ್ರಾ?
ಹೈ ಪ್ರೊಫೈಲ್ ಕೇಸ್ನೇ ತೊಗೊಂಡ್ರೆ ಯಾಕೆ ಅಂತಂದರೆ ನೀವೆಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದೀರ ಅಂತ ತೋರಿಸೋದಕ್ಕೋಸ್ಕರ. ಇದು ಕೂಡ ಲಾಯರೇ ಹೇಳಿರೋವಂಥದ್ದು. ಆ್ಯಂಡ್ ನನ್ನ ಕಡೆಯಿಂದ ಯಾವುದೇ ಮಾತು ಹೇಳೋದಕ್ಕೆ ನನಗೆ ಅಧಿಕಾರ ಇಲ್ಲದೇ ಇದ್ರೂ ಲಾಯರ್ಸ್ ಏನು ಮಾತಾಡ್ತಿದ್ದಾರೆ, ಜನಸಾಮಾನ್ಯರು ಏನು ಮಾತಾಡ್ತಿದ್ದಾರೆ, ಇದನ್ನು ನಿಮ್ಮ ಮುಂದೆ ತಂದಿಡೋ ಅಂಥ ಅಧಿಕಾರ ನನಗಿದೆ. ನಾನು ಮೀಡಿಯಾಗೂ ಒಂದು ಕ್ವೆಶ್ಚನ್ ರೇಸ್ ಮಾಡಬೇಕಾಗತ್ತೆ. ಜೈಲಲ್ಲಿ ಈ ರೀತಿ ನಡೀತಾ ಇರೋದು ಇದೇ ಫಸ್ಟಾ ಅಂತ ನೀವೇ ಎದೆ ಮುಟ್ಕೊಂಡು ಹೇಳಿಬಿಡಿ ನನಗೆ. ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ, ಯಾಕೆ ನೀವು ಇದನ್ನೆಲ್ಲ ಹೈಲೈಟ್ ಮಾಡಿಲ್ಲ ಈವರೆಗೂ? ದರ್ಶನ್ ಇರೋದ್ರಿಂದ ನೀವು ಅದನ್ನು ಫೋಕಸ್ ಮಾಡಿ ಅವ್ರದೇ ತಪ್ಪು ಅನ್ನೋ ಥರ ಒಂದು ರೀತಿ ಫೋಕಸ್ ಆಗ್ತಿದೆ ಬಿಟ್ಟರೆ, ಇದರ ಬಗ್ಗೆ ರೂಪಾ ಅವರು ಪ್ರಿಸನ್ DGPನೋ ಏನೋ ಇದ್ರು ಅಂತ ಅನಿಸುತ್ತೆ, ಆ ಕಾಲದಲ್ಲಿ ಅವ್ರು ರೇಸ್ ಮಾಡಿದಾಗ ನೀವು ಯಾಕೆ ಹೈಲೈಟ್ ಮಾಡಿಲ್ಲ? ಈಗ ರಜನಿ ಎಕ್ಸ್ಪ್ರೆಸ್ ಅವರು ಚಾನಲ್ ವಿಷಯಕ್ಕೆ ಬರ್ತೀನಿ. ಲೈವ್ ಲೊಕೇಶನ್ಗೆ ಹೋಗ್ತಾರೆ, ಅಲ್ಲಿ ಏನು ನಡೀತಿದೆ ಅಂತ ಡಿಬಾಸಿಂದ ಪ್ರತಿಯೊಂದು ನ್ಯೂಸ್ನ ತಿಳ್ಕೊಂಡು ಅವರು ಅಂದರೆ ನೋಡಿ, ನಾನು ನನ್ನ ಕೆಲಸ ಏನು ಮಾಡ್ತಿದ್ದೀನಿ ಅಂತಂದರೆ ಸಿನಿಮಾ ನ್ಯೂಸ್ ಆಗಿರೋವಂಥದ್ದು ಕಂಪ್ಲೀಟ್ಲಿ ಇಂಟರ್ನಲಿ ಸೆಟ್ಟಲ್ಲಿ ಏನೇನು ಸಿಗುತ್ತೆ ಅದನ್ನು ಎಳ್ಕೊಂಡು ನಿಮ್ಮ ಮುಂದೆ ತರುವಂಥದ್ದು ಸಿನಿಮಾ ಬಗ್ಗೆ ಆಗಿರುವಂಥದ್ದು. ಆದರೆ ಡಿಬಾಸ್ನ ಪರ್ಸ್ನಲಿ ಎಷ್ಟು ತಿಳ್ಕೊಳ್ಳೋದಕ್ಕಾಗುತ್ತೆ ವಿಷಯಗಳೆಲ್ಲ ಅಷ್ಟೆಲ್ಲ ತಿಳ್ಕೊಂಡು ಅವರ ಒಂದು ಶ್ರಮ ಪ್ರಕಾರ ಅವರು ಯೂಟ್ಯೂಬ್ ಚಾನಲೆಲ್ಲ ಹಾಕ್ತಾರೆ. ಅದೇ ಈಗ ನೋಡಿ, ರೀಸೆಂಟಾಗಿ ಕರಿಯ ಮೂವಿದು ಏನು ಬಂತಲ್ಲ ಅದ್ರ ಸೆಲೆಬ್ರೇಷನ್ ಇದೆಲ್ಲ ಕಂಪ್ಲೀಟಾಗಿ ಹಾಕಿದ್ರು. ಆ್ಯಂಡ್ ಅದಲ್ದೇ ನಾನು ಜಸ್ಟ್ ಈ ರೀಸೆಂಟಾಗಿ ನೋಡಿದ್ದು, ಅದಕ್ಕೊಂದು ಮುಂಚೆ ನನಗೆ ಯಾರು ಅಂತಲೇ ಗೊತ್ತಿರಲಿಲ್ಲ. ಈಗ ಜಸ್ಟ್ ನೋಡಿದ್ದಕ್ಕೆ ನಾನು ಇತ್ತೀಚೆಗೆ ಅನಿಸುತ್ತೆ ನಿಮ್ಮ ಮುಂದೆ ಈ ಹೆಸರನ್ನ ನಾನು ಅವಾಗ ಹೇಳ್ತಿರೋವಂಥದ್ದು. ಅದಾದ್ಮೇಲೆ ಕೇಸಿನ ವಿಷಯದಲ್ಲಿ ಏನು ನಡೀತಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಈಗ ನಾನು ಲಾಯರ್ ಏನು ಮಾತಾಡಿದಾರಲ್ಲ ಅದ್ರ ವಿಷಯಕ್ಕೆ ಬಂದಾಗ, ಅಂದರೆ ಡಿಬಾಸ್ ಅವ್ರ ರಿಲೀಸ್ ಬಗ್ಗೆ ಮಾತಾಡಿದಾಗ ನನ್ನ ಕಡೆಯಿಂದ ಡೈರೆಕ್ಟಾಗಿ ಹೇಳ್ತಿರುವಂಥದ್ದು, ಅಂದರೆ ಡೈರೆಕ್ಟಾಗಿ ನಾನು ಹೇಳ್ತಿದ್ದೀನಿ ಅಂತಂದರೆ ಲಾಯರ್ ಏನು ಹೇಳಿದಾರಲ್ಲ ಅದನ್ನು ನಿಮ್ಮ ಮುಂದೆ ಹೇಳ್ತಿದ್ದೀನಿ. ರಿಲೀಸ್ ಆಗೇ ಆಗ್ತಾರೆ, ಅಕ್ಟೋಬರ್ವರೆಗೂ ವೆಯ್ಟ್ ಮಾಡಿ. ಖಂಡಿತ ಆಗುತ್ತೆ, ಬಿಡುಗಡೆ ಆಗುತ್ತೆ ಅನ್ಕೊಂಡು. ಸರ್, ಈಗ ಕೆಲವೊಂದಿಷ್ಟು UTC ಮೇಲೆ ಯಾವುದು ಅದು ಆಗ್ತಾ ಇದೆಯಾ ಅಥವಾ ಇಲ್ಲ ಅಂತ ಪರಿಶೀಲನೆ ನಾನು ಬೆಳಗ್ಗೆನೇ ಹೇಳಿದ್ದೀನಿ ನಿಮಗೆ. ಅದೇನು ಆದೇಶ 100ಕ್ಕೆ 101 ಪಾಲನೆ ಆಗುತ್ತೆ, ಬಿಡುಗಡೆ ಆಗುತ್ತೆ ಅನ್ಕೊಂಡು ಪಾಲನೆ ಆಗುತ್ತೆ. ಸರ್, ಈಗ ಕೆಲವೊಂದಿಷ್ಟು ಕೈದಿಗಳು ಏನಾದ್ರು ಮೊಬೈಲ್ ಯೂಸ್ ಮಾಡಿ ಅವ್ರ ಫೋಟೋಗಳನ್ನು ಇನ್ಸ್ಟಾಗ್ರಾಮ್ ಈ ತರ ಎಲ್ಲ ಹಾಕೊಳ್ತಾ ಇದ್ದಾರೆ, ಅದ್ರ ಬಗ್ಗೆ ಏನಾದ್ರು ಗಮನಕ್ಕೆ ಬಂತ ಸರ್? ಏನಾದ್ರು ಯಾರು ಅಲ್ಲಿ ಒಳಗಡೆ ಸೆಲ್ಫ್ ಕೊಡಿ ನೋಡೋಣ, ತೋರಿಸಿ ನೋಡೋಣ. ಇದನ್ನ ಪನಿಷ್ಮೆಂಟ್ ಮಾಡ್ತೀನಿ ಈಗಲೇ. ಖಂಡಿತ ನಾನು ಕೊಡಿ, ದಯವಿಟ್ಟು ಕೊಡಿ. ಆಲ್ರೆಡಿ ಬಳ್ಳಾರಿ ಜೈಲಿಗೆ ಹೋಗಿದ್ದಾರೆ. ಆ್ಯಂಡ್ ಅದನ್ನು ಕೂಡ ಕಚಡ ಮೀಡಿಯಾದವ್ರು ಹೆಂಗೆ ಮಾಡ್ತಿದ್ದಾರೆ ಅಂತಂದರೆ, ಬಳ್ಳಾರಿ ಜೈಲಲ್ಲಿ ಹಿಂಗೋದ್ರು ಇವ್ರದ್ದೇ ಒಂದು ಆ್ಯನಿಮೇಷನ್ ಎಲ್ಲ ಹಾಕಿ ಏನು ತೋರಿಸ್ತಾ ಇದ್ದಾರೆ ಅಂತಂದರೆ, ಹಿಂಗಿದ್ರು ಹಿಂಗೆ ಹೋಗ್ತಾ ಇದ್ದಾರೆ, ಹಿಂಗೆ ಹೋದ್ರು ಅಂತ. ಅಲ್ಲಿ ನೀವು ಮಾಡೋಕ್ಕೆ ಬೇರೆ ಕೆಲಸನೇ ಇಲ್ವಾ? TRPಗೋಸ್ಕರ ಒಳ್ಳೆಯ ರೀತಿನೂ ತೋರಿಸ್ಬೋದು ನೀವು. ಒಬ್ರನ್ನ ಕೆಟ್ಟ ರೀತಿ ಎಳ್ಕೊಂಡೋಗಿ ನೀವು ಎಷ್ಟೇ ಇದು ಮಾಡಿದ್ರು ನಿಮ್ಮ ಕಾಲ ಯಾವಾಗಲೂ ಒಂದೇ ಥರ ಇರಲ್ಲ. ಆದರೂ ಕೂಡ ನಾನು ಜರ್ನಲಿಸ್ಟ್ ಯಾರ್ಯಾರು ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ, ಯಾರ್ಯಾರು ನ್ಯೂಸ್ ಆ್ಯಂಕರ್ ಆಗಿ ಮಾತಾಡ್ತಿದ್ದಾರೆ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ. ಇವರು ಎಂಥ ಚೀಪ್ ಲೆವೆಲ್ಗೆ ಇಳಿದಿದ್ದಾರೆ ಅಂತ ಅವರಿಗೆ ಸ್ವತಃ ಗೊತ್ತು, ಅವ್ರೇನು ಮಾಡ್ತಿದ್ದಾರೆ ಅಂತ ಅವ್ರಿಗೇನೆ ಸ್ವತಃ ಗೊತ್ತು. ಆದರೂ ಕೂಡ ಕಚಡ ಬುದ್ಧಿನ ಬಿಡಲ್ಲ. ಅವ್ರ ಮಾನ ಮರ್ಯಾದೆ ಎಲ್ಲ ನ್ಯೂಸ್ ಮುಂದೆ ಕುತ್ಕೊಂಡು ಅವ್ರ ಮುಖ ತೋರಿಸ್ಕೊಂಡು ಎಲ್ಲ ಹೋಗ್ತಾನೆ ಇದೆ, ಆದರೂ ಕೂಡ ಅವ್ರ ಕಚಡ ಬುದ್ಧಿ ಅವ್ರು ಬಿಡಲ್ಲ. ನಿಮ್ ಸಿಸ್ಟರ್ಗೆ ಯಾರೋ ಒಬ್ಬ ಆ ರೀತಿಯಾಗಿ ಮೆಸೇಜ್ ಮಾಡಿದ್ರೆ ಫಸ್ಟ್ ಕೆಲಸ ನೀವೇನ್ ಮಾಡ್ತೀರಾ? ಅಫ್ಕೋರ್ಸ್ ನಮಗೆ ಅದ್ರ ಬಗ್ಗೆ ಕೋಪ ಬರುತ್ತೆ. ಅದಕ್ಕೆ ನಮ್ಗೆ ನೋ ಯು ಟೆಲ್ ಮಿ, ನಿಮ್ ಸಿಸ್ಟರ್ಗೆ ಯಾರೋ ಒಬ್ಬ ಸೇಮ್ ಅಶ್ಲೀಲವಾಗಿ ಮೆಸೇಜ್ ಮಾಡಿದಾನೆ, ಕೆಟ್ಟದಾಗ ಫೋಟೋ ಕಳ್ಸಿದಾನೆ, ಫಸ್ಟ್ ಕೆಲಸ ನೀವೇನ್ ಮಾಡ್ತೀರಾ? ಕಂಪ್ಲೇಂಟ್ ಕೊಡ್ತೀರಾ? ಫಸ್ಟ್ ಕೆಲಸ ನಿಜವಾಗ್ಲೂ ಸಿಟ್ಟು ಬರುತ್ತೆ ಅದ್ರ ಬಗ್ಗೆ. ಸೊ ಅಂದ್ರೆ ನಮಗೆ ಕೋಪ ಬರುತ್ತೆ, ಬಟ್ ಕಾನೂನು ಅಂತ ಒಂದ್ ಇರೋದ್ರಿಂದ, ಚೌಕಟ್ಟು ಅಂತ ಒಂದ್ ಇರೋದ್ರಿಂದ ಕಾನೂನು ರೀತಿಲಿ ಏನ್ ಮಾಡ್ಬೋದು ಅದಕ್ಕೆ ಅನ್ನೋದನ್ನ ಥಿಂಕ್ ಮಾಡ್ತೀವಿ ಅಷ್ಟೇ. ಏನ್ ಗೊತ್ತಾ, ನಾಟ್ ಎವ್ರಿ ಸಿಂಗಲ್ ಹ್ಯೂಮನ್ ಬೀಯಿಂಗ್ ಇಸ್ ಸೇಮ್. ನನಗ್ ಬರೋ ಕೋಪದ ಲೆವೆಲ್ ಬೇರೆ, ನಿಮಗ್ ಬರೋ ಕೋಪದ ಲೆವೆಲ್ ಬೇರೆ, ಅಲ್ಲಿ ಯಾರಿಗೂ ಬರೋ ಕೋಪದ ಲೆವೆಲ್ ಬೇರೆ. ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಕೋಪನ ಹೊರಗೆ ಹಾಕ್ತಾರೆ ಅಷ್ಟೇ ಸರ್. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ನಿಮಗೆ ರೆಕಮೆಂಡ್ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.